ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎದ್ದಿದ್ದೀರಾ? 7 ಗಂಟೆ ಪ್ರಿಯರೇ. ಈಗ ಯಾವಾಗೋ ಬೆಳಗಾಯ್ತು. ಪ್ರತಿದಿನ ಬೆಳಗ್ಗೆಯೇ ದೇವರನ್ನು ಹುಡುಕುವುದು, ದೇವರೊಂದಿಗೆ ದಿನ ಪ್ರಾರಂಭಿಸುವುದು ನಮಗೆಷ್ಟೋ ಒಳ್ಳೆಯದಾಗಿದೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರ್ಯಾರು ಯಾವ ಯಾವ ಸ್ಥಳದಿಂದ ನಿಮ್ಮಿಂದ ಆಕರ್ಷಿಸಲ್ಪಟ್ಟಿದ್ದಾರೋ, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಅವರೆಲ್ಲರೊಂದಿಗೆ ಉದಯ ಕಾಲದಲ್ಲಿ ಮಾತನಾಡಿರಿ. ಒಂದು ವೇಳೆ ಇತರ ದೇಶದವರಾಗಲಿ ಬೇರೆ ಯಾವುದೇ ಸಮಯದಲ್ಲಾಗಲಿ ವೀಕ್ಷಿಸುತ್ತಿರೋದಾದರೆ, ನಿಮ್ಮ ಮಾತುಗಳು ಜೀವದ ಬುಗ್ಗೆಯಾಗಿರೋದ್ರಿಂದ ನಿಮ್ಮ ನಾಮಕ್ಕೆ ಮಹಿಮೆಯಾಗುವಂತೆ ನಮ್ಮ ಹೃದಯಗಳನ್ನು ಸ್ಪಂದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಆಮೇನ್ ಹೇಳಿದ್ರ ಪ್ರಿಯರೇ? ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 31ನೇ ವಚನ ಎಂದಾದರೂ ಓದಿದ್ದೀರಾ? ಬಹಳಷ್ಟು ಸಾರಿ ಓದಿರುತ್ತೀರಿ, ಕೇಳಿರುತ್ತೀರಿ. ಮತ್ತೊಮ್ಮೆ ಈ ದಿನ ಓದಿ ಧ್ಯಾನಿಸೋಣ ಬನ್ನಿ. ಯೆಶಾಯನ ಪುಸ್ತಕ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರುವರು. ಓಡಿ ದಣಿಯರು, ನಡೆದರೂ ಬಳಲರು. ಹಾಲೆಲೂಯಾ. ಯಾರು ಅವರು? ಯೆಹೋವನನ್ನು ನಿರೀಕ್ಷಿಸಿ ಎದುರು ನೋಡುವಂಥವರು ನೂತನ ಬಲವನ್ನು ಹೊಂದಿಕೊಳ್ಳುವರು. ಬಹಳಷ್ಟು ಸಾರಿ ನಾವು ಆಧ್ಯಾತ್ಮಿಕವಾಗಿ ಬಲಹೀನರಾಗುತ್ತೇವೆ. ಹೋರಾಟಗಳಲ್ಲಿ ಸೋತು ಹೋಗ್ತೇವೆ. ಹೋರಾಡಿ 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 ಆಯಾಸಗೊಳ್ಳುತ್ತೇವೆ. ಜೀವಿತ ಅಂದ್ರೇನೆ ಹೋರಾಟ ಆಗಿದೆ. ಹಾಗಾದರೆ ದೇವರನ್ನು ನಿರೀಕ್ಷಿಸಿ ಎದುರು ನೋಡುವಂಥವರು, ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರುವಂಥವರು ನೋಡಿ, ಸೆಲ್ಫೋನನ್ನು ಎಷ್ಟರ ಮಟ್ಟಿಗೆ ನೀವು ಬಳಸುತ್ತೀರಿ ಗೊತ್ತಾ? ನನಗಂತೂ ಗೊತ್ತಿಲ್ಲ. ಆದ್ರೆ ಎದಕ್ಕಾಗಿ ಬಳಸುತ್ತಾ ಇದ್ದೀರಿ? ಜಾಗ್ರತೆ ಪ್ರಿಯರೇ. ಆ ಸೆಲ್ಫೋನನ್ನು ಚಾರ್ಜಿಂಗ್ ಆಗಿ ಇಡಬೇಕಾದ್ರೆ ಸ್ವಲ್ಪ ಸಮಯ ಅದಕ್ಕೆ ಕೊಡಬೇಕು. ಅದು ಚಾರ್ಜ್ ಆಗಬೇಕಾದ್ರೆ ಹೀಗೆ ಪಿನ್ ಚುಚ್ಚಿ ತೆಗೆದ್ರೆ ಚಾರ್ಜ್ ಆಗುತ್ತದೋ? ಈಗ ಅದು ಕರೆಕ್ಟಾಗಿ ಚಾರ್ಜ್ ಆಗುವುದಕ್ಕೋಸ್ಕರ ಟೈಮ್ ಸೆಟ್ ಮಾಡಿಕೊಳ್ತದಂತೆ. ಅಂದರೆ ಬ್ಯಾಟ್ರಿ ಡ್ಯಾಮೇಜ್ ಆಗದಂತೆ ನಿಧಾನವಾಗಿ ಚಾರ್ಜ್ ಆಗುವಾಗ ಹೆಚ್ಚು ಕಾಲ ಕೆಲಸ ಮಾಡ್ತದಂತೆ. ಸೇಮ್ ನಮ್ಮ ಜೀವಿತದಲ್ಲಿಯೂ ಕೂಡ ಓಲ್ಡ್ ಔಟ್ ಆಗ್ತಿದ್ದೇವೆ, ಆಯಾಸವಾಗ್ತಿದ್ದೇವೆ, ಬಳಲುತ್ತಿದ್ದೇವೆ, ಬೇಸತ್ತು ಹೋಗ್ತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರದೆ ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಮುಗಿಸಲಾರದಂತೆ ಏನೇನೋ ಮಾಡಬೇಕೆಂದು ಆಶಿಸುತ್ತಿದ್ದೇವೆ ಹೊರತು, ಪೇತ್ರ ಹೇಳ್ತಾನೆ, ನಮಗೇನೂ ಸಿಗಲಿಲ್ಲ, ರಾತ್ರಿಯೆಲ್ಲ ಪ್ರಯಾಸಪಟ್ಟರು ನಮಗೇನೂ ಸಿಗಲಿಲ್ಲ ಎಂದು ಹೇಳಿದ ಪೇತ್ರನಂತೆ ನಮ್ಮ ಬದುಕು ಕೂಡ ಇವೆ. ಇಹಲೋಕ ಸಂಬಂಧವಾದ ವಿಷಯಗಳಿಗೆ ಇಷ್ಟೊಂದು ತಾಳ್ಮೆ ನಮಗೆ ಬೇಕಾಗಿರೋದಾದ್ರೆ, ಕಾದಿರಬೇಕಾದ್ರೆ, ವೇಟ್ ಮಾಡಬೇಕಾದ್ರೆ, ಮತ್ತೆ ಆಧ್ಯಾತ್ಮಿಕವಾಗಿ ನಾವು ಬಲಗೊಳ್ಳಬೇಕಾದ್ರೆ, ಈ ಲೋಕದಲ್ಲಿ ಯಾವ ವಿಧವಾದ ಚಾರ್ಜಿಂಗ್ ಇಲ್ಲ ಪ್ರಿಯರೇ. ಆಧ್ಯಾತ್ಮಿಕವಾಗಿ ಬಲಗೊಳ್ಳಲು ದೇವರೊಂದಿಗೆ ಸಹವಾಸ ಮಾಡುತ್ತಿರುವಾಗ ಮೋಶೆ ದೇವರ ಮುಖ ನೋಡುತ್ತಾ 40 ರಾತ್ರಿ 40 ಹಗಲುಗಳವರೆಗೂ ಕಾದುಕೊಂಡಿದ್ದಾಗ ಅವನ ಮುಖಚರ್ಮವು ಪ್ರಕಾಶಿಸಿತಂತೆ, ನೋಡಲಾರದಷ್ಟು ಪ್ರಕಾಶಿಸಿತಂತೆ. ಯಸ್, ಯಾರ್ಯಾರು ಯೇಸುವನ್ನು ನೋಡುವರೋ ಅವರ ಮುಖಗಳು ಪ್ರಕಾಶಮಯವಾಗಿ ಹೊಳೆಯುವವು ಎಂದು ಹಾಡು ಹಾಡುತ್ತೇವಲ್ಲವೇ? ಹಾಗಾದರೆ ಎಷ್ಟು ಕಾಲ, ಎಷ್ಟು ಸಮಯ ದೇವರೊಂದಿಗೆ ನೀವು ಸಮಯ ಕಳೆಯುತ್ತಾ ಇದ್ದೀರಿ? ಯೆಹೋವನನ್ನು ನಿರೀಕ್ಷಿಸಿ ಎದುರು ನೋಡುವಂಥವರು ನೂತನ ಬಲವನ್ನು, ನೂತನ ಅಂದ್ರೆ ದೇ ರಿನ್ಯೂ ದೇರ್ ಸ್ಟ್ರೆಂತ್, ಹೊಸ ಬಲ ಮತ್ತೆ ಹೊಂದಿಕೊಳ್ತಾರೆ. ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಹಾರುವರು. ನನಗೆ ಹದ್ದು ಅಂದ್ರೆ ಬಹಳ ಇಷ್ಟ. ಇಲ್ಲೊಂದು ಸುಂದರವಾದ ಸ್ಟ್ಯಾಚ್ಯೂ ಇದೆ ನೋಡಿ. ಇದು ನನಗೆ ಗಿಫ್ಟ್ ಆಗಿ ಕೊಡಲಾಗಿದೆ. ಈ ಹದ್ದನ್ನು ನಾವು ನೋಡುವಾಗ ಅನೇಕ ಪಾಠಗಳನ್ನು ನಾವು ಕಲಿಯಬಹುದು. ಯಾಕೆಂದ್ರೆ ಬೈಬಲೇ ಹೇಳುತ್ತೆ ಆ ಪಾಠಗಳ ಬಗ್ಗೆ. ಕರ್ತನೇ ಇಲ್ಲಿ ಹೇಳ್ತಿದ್ದಾರೆ, ದೇವರನ್ನು ನಿರೀಕ್ಷಿಸಿ ಎದುರು ನೋಡುವವರ ಬಲ ಹೇಗಿರುತ್ತದಂತೆ, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಎಲ್ಲಿಗೆ ಹೋಗ್ತಾರೆ? ಮೇಲಕ್ಕೆ ಹಾರುವರು. ಹದ್ದಿನಲ್ಲಿರುವಂತಹ ಪ್ರತ್ಯೇಕತೆ ಏನೆಂದರೆ, ಅದು ಅಲ್ಪ ಸ್ವಲ್ಪ ಎತ್ತರದಲ್ಲಿ ಹಾರಾಡೋದಿಲ್ಲ. ಆಕಾಶ ಮಹಾಕಾಶಕ್ಕೆ ಹೋಗಬೇಕೆಂದು ಬಯಸುತ್ತೆ.
ಅದು ರೆಕ್ಕೆಗಳನ್ನು ಚಾಚಿಕೊಂಡು ದಣಿಯಲಾರದಂತೆ ಬಳಲಲಾರದಂತೆ ಹಾರಾಡುತ್ತದೆ. ನೀವು ಕಾಗೆಗಳನ್ನು ನೋಡ್ರಿ. ಆ ಕಾಗೆಗಳು ಮೇಲೆ ಹಾರುವುದಕ್ಕಾಗಿ ಟಪ 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 ಅಂತ ರೆಕ್ಕೆಗಳನ್ನು ಬಡಿಯುತ್ತವೆ. ಆದರೆ ಹದ್ದು ವಿಮಾನದ ಹಾಗೆ ರೆಕ್ಕೆಗಳನ್ನು ಚಾಚಿ ಹುಯ್ ಎಂಬುದಾಗಿ ಉನ್ನತವಾಗಿ ಹಾರಾಡುತ್ತೆ, ಅಲ್ಲಾಡದೆ, ದಣಿಯಲಾರದೆ. ನಾವೇನೋ ಕುಸ್ತಿಗಳಾಡುತ್ತಾ ನರಳುತ್ತಾ ನಿಟ್ಟುಸಿರು ಬಿಟ್ಟು ಏನೋ ಮಾಡ್ತಿದ್ದೇವೆ ಅಂದುಕೊಳ್ತೇವೆ. ಆದರೆ ನಾವು ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ಆನಂದಿಸುತ್ತಿದ್ದೇವೋ, ನಮ್ಮ ಪ್ರಯಾಸಕ್ಕೆ ಪ್ರತಿಫಲ ಇದೆಯೆಂದು ನಂಬುತ್ತಾ ಇದ್ದೇವಾ, ನಮ್ಮ ಬದುಕಿಗೆ ಒಂದು ಅರ್ಥವಿದೆಯೆಂದು ಗ್ರಹಿಸಿಕೊಳ್ಳುತ್ತಿದ್ದೇವಾ? ಹದ್ದು ತನ್ನ ರೆಕ್ಕೆಗಳನ್ನು ಚಾಚಿಕೊಂಡು ಎತ್ತರಕ್ಕೆ ಹಾರಾಡುತ್ತೆ. ದೇವರು ಯಾವಾಗಲೂ ಕೂಡ ತನ್ನ ಮಕ್ಕಳನ್ನು ತಲೆಯಾಗಿಡುತ್ತೇನೆ ಅಂದಿದ್ದಾರೆ. ಈ ಲೋಕಕ್ಕೆ ಮಿಗಿಲಾಗಿ ನಾವು ಬದುಕಬೇಕು. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ನಮ್ಮನ್ನು ಈ ಭೂಮಿ ಅಥವಾ ಈ ಲೋಕ ನಮ್ಮನ್ನು ಆಕರ್ಷಿಸಲಾರದಷ್ಟು ಉನ್ನತವಾದ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನಾವು ಹಾರಬೇಕು. ಇನ್ನೂ ಈ ದುಡ್ಡಿಗೋಸ್ಕರ, ಈ ಬಂಗಾರಕ್ಕೋಸ್ಕರ, ಹೆಸರು ಪ್ರಖ್ಯಾತಿಗೋಸ್ಕರ ತವಕ ಪಡುವ ಬದುಕು ಒಬ್ಬ ನಿಜ ಕ್ರೈಸ್ತನಿಗಿರಬಾರದು ಪ್ರಿಯರೇ. ಇವೆಲ್ಲ ಭೂ ಸಂಬಂಧವಾದವುಗಳು. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರೋದಾದ್ರೆ ಮೇಲಿರುವವುಗಳನ್ನೇ ಹೊರತು ಭೂ ಸಂಬಂಧವಾದವುಗಳ ಮೇಲೆ ನಿಮ್ಮ ಮನಸ್ಸನ್ನು ಇಡಬೇಡಿರಿ. ಆಕಾಶ ಮಹಾಕಾಶಗಳೊಳಗೆ ನಮ್ಮನ್ನು ಆತನಿರುವಂತಹ ಸ್ಥಳದಲ್ಲಿ ಇರುವ ಹಾಗೆ ಆತನು ಬಂದು ಕರೆದೊಯ್ಯಲಿಕ್ಕಿದ್ದಾರೆಂದು ಗ್ರಹಿಸಿಕೊಳ್ಳೋದಾದರೆ ಮೇಲಿರುವವುಗಳ ಮೇಲೆ, ಪರಲೋಕ ರಾಜ್ಯದ ಮೇಲೆ, ಯೇಸು ಕೊಡುವ ಕಿರೀಟದ ಮೇಲೆ, ಯೇಸು ಕೊಡುವ ಸಿಂಹಾಸನದ ಮೇಲೆ, ಪರಲೋಕ ಪಟ್ಟಣದ ಮೇಲೆ ಆಸೆ ಇಟ್ಟವರಾಗಿ ಆಧ್ಯಾತ್ಮಿಕವಾದ ಉನ್ನತವಾದ ಸ್ಥಿತಿಯಲ್ಲಿ ನಾವು ಜೀವಿಸಬೇಕು. ಹದ್ದು ಎಷ್ಟೇ ಉನ್ನತವಾಗಿ ಹಾರಾಡಿದರೂ ಅದು ಆಹಾರಕ್ಕೋಸ್ಕರ ವೇಗವಾಗಿ ಬಂದಿಳಿಯುತ್ತಂತೆ. ಇಳಿದಾಗ ಎಷ್ಟು ವೇಗವಾಗಿ ಇಳಿಯುತ್ತದೆ ಗೊತ್ತಾ? ಒಮ್ಮೆ ನೋಡೋಣ ಬನ್ನಿ. ಯೋಬನ ಪುಸ್ತಕ 9ನೇ ಅಧ್ಯಾಯ. ಯೋಬನ ಪುಸ್ತಕ 9ನೇಯ ಅಧ್ಯಾಯ 26ನೇಯ ವಚನ. ಬೆಂಡಿನ ದೋಣಿಗಳು ದಾಟಿ ಹೋಗುವಂತೆಯೂ ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಗತಿಸಿ ಹೋಗುತ್ತದೆ. ಏನಂತೆ? ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ, ಎರಗುವುದಂದ್ರೆ ವೇಗವಾಗಿ, ಅಂದರೆ ಎರೆಹುಳದ ಮೇಲೆ ಮೀನುಗಳು ದಾಳಿ ಮಾಡಿದಂತೆ ಹದ್ದು ತನ್ನ ಬೇಟೆಯ ಮೇಲೆ ಎರಗುವಂತೆಯೂ ವೇಗವಾಗಿ ಅವು ಗತಿಸಿ ಹೋಗುತ್ತವೆ. ಅಷ್ಟೊಂದು ಎತ್ತರದಿಂದ ತನ್ನ ಬೇಟೆಗಾಗಿ ಒಂದೇ ಸಮನೆ ವೇಗವಾಗಿ ಕೆಳಗಿಳಿದು ಬರುವಷ್ಟು ಬಲ ಇರುತ್ತೆ ಆ ಹದ್ದಿಗೆ, ಸ್ಟ್ರೆಂತ್ ಇರುತ್ತೆ, ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತೆ, ಎಲ್ಲಿಯೂ ಕೂಡ ಬೀಳೋದಿಲ್ಲ. ನಾವು ಉನ್ನತವಾದ ಸ್ಥಿತಿಯಲ್ಲಿರಬೇಕೆಂದು ಬಯಸಿದಾಗ ನಮಗೆ ಇಹಲೋಕ ಸಂಬಂಧವಾದ ತಾತ್ಕಾಲಿಕವಾದವುಗಳ ಮೇಲೆ ನಮ್ಮ ಮನಸ್ಸಿರಬಾರದು. ಆದರೆ ಈ ಲೋಕದಲ್ಲಿ ನಾವು ಮಾಡಬೇಕಾದ ಒಂದು ಕೆಲಸ ಇದೆ. ಇಲ್ಲವಾದರೆ ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದಿದ ಕೂಡಲೇ ಪರಲೋಕಕ್ಕೆ ಒಯ್ಯಬಹುದಾಗಿತ್ತಲ್ಲ ದೇವರು. ನಾವು ಈ ಲೋಕದಲ್ಲಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಈ ಲೋಕದಲ್ಲಿ ನಮಗೊಂದು ಕೆಲಸ ಕೊಟ್ಟಿದ್ದಾರೆ. ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡುತ್ತೇನೆ ಎಂದಿದ್ದಾರೆ. ಒಬ್ಬ ಮೀನುಗಾರನು ಮೀನುಗಳಿಗಾಗಿ ಬೇಟೆಯಾಡುವಂತೆ ಒಬ್ಬ ವಿಶ್ವಾಸಿ ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ಪ್ರಯಾಸ ಪಡಬೇಕು. ನನ್ನ ತಂದೆಯ ಚಿತ್ತ ಮಾಡುವುದೇ ನನಗೆ ಆಹಾರ ಎಂದು ಯೇಸು ಹೇಳಿದಂತೆಯೇ ಆಧ್ಯಾತ್ಮಿಕವಾದ ಉನ್ನತವಾದ ಸ್ಥಿತಿಯಲ್ಲಿರುವಂಥವನು, ಆ ಹದ್ದು ಎಷ್ಟು ಉನ್ನತವಾದ ಸ್ಥಿತಿಯಲ್ಲಿ ಹಾರಾಡುತ್ತಿದ್ರೂ ಕೂಡ ತನ್ನ ಆಹಾರಕ್ಕೋಸ್ಕರ ವೇಗವಾಗಿ ಇಳಿದು ಬಂದಂತೆ ನಿಮ್ಮನ್ನು ದೇವರು ಹೆಚ್ಚಿಸಿ ಆಶೀರ್ವದಿಸಿದ ನಂತರವೂ ಕೂಡ ನೀವು ಆತ್ಮಗಳ ಭಾರವುಳ್ಳವರಾಗಿರಬೇಕು, ಭಕ್ತಿ ಹೊಂದಿದವರಾಗಿರಬೇಕು. ಈ ಹದ್ದಿನಲ್ಲಿರುವಂತಹ ಮತ್ತೊಂದು ವಿಷಯವೇನೆಂದರೆ, ಅದು ತನ್ನ ಗೂಡನ್ನು ಎತ್ತರವಾದ ಬೆಟ್ಟ ಶಿಖರಗಳ ಮೇಲೆ ಕಟ್ಕೊಳ್ಳುತ್ತೆ. ಅದು ಅಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಹಾಕುತ್ತದೆ, ಅವುಗಳಿಗೆ ಆಹಾರ ತಂದು ಕೊಡುತ್ತದೆ. ಆದರೆ ಒಂದು ಸಮಯ ಬರೋಷ್ಟೊತ್ತಿಗೆ ಆ ಹದ್ದಿನ ಮರಿಗಳು ಬೆಳೆದು ದೊಡ್ಡವುಗಳಾದ ಮೇಲೆ ಈ ಹದ್ದು ತನ್ನ ಚುಂಚಿನಿಂದಲೇ ತನ್ನ ಗೂಡನ್ನು ಚದರಿಸಿಬಿಡುತ್ತದಂತೆ.
ಇಲ್ಲವಾದರೆ ಆ ಮರಿ ಹದ್ದಿಗಳು ಚೆನ್ನಾಗಿ ಕೂತ್ಕೊಂಡು ತಿನ್ನೋದನ್ನೇ ಕಲಿಯುತ್ತವೆ, ಹಾರಾಡುವುದೇ ಇಲ್ಲ. ಹಾಗಾಗಿ ಅವು ಹಾರಾಡಲು ಅನುಕೂಲವಾಗುವಂತೆ ಕೆಳಗೆ ಬೇಯಿಸಿಲ್ಲದಂತೆ ಮಾಡಿದ್ದಕ್ಕಾಗಿ ಅವು ಗಬಗಬನೆ ಟಪಟಪ ಅಂತ ಕೆಳಗಡೆ ಬಿದ್ದೋಗುವಂತಹ ಸಮಯದಲ್ಲಿಯೇ ಅವುಗಳಿಗೆ ಮತ್ತೆ ತನ್ನ ರೆಕ್ಕೆಗಳನ್ನು ಚಾಚಿ ಮರಿಗಳನ್ನು ತನ್ನ ರೆಕ್ಕೆಗಳ ಮೇಲೆ ಹಾಕಿಕೊಂಡು ಕಾಪಾಡ್ತದೆ. ಸಾಕಪ್ಪ ಅಂದ್ಕೊಂಡಾಗ ಮತ್ತೊಮ್ಮೆ ಬಿಟ್ಟುಬಿಡುತ್ತೆ, ಮತ್ತೆ ತನ್ನ ಮರಿಗಳಿಗೆ ಹಾರಾಡುವುದನ್ನು ಕಲಿಸುತ್ತೆ. ಯಶ್, ಹದ್ದು ನಮಗೆ ಕಲಿಸುವಂತಹ ಪಾಠಗಳೇನೆಂದರೆ, ದೇವರು ನಮ್ಮ ಗೂಡನ್ನು ಚದರಿಸಿ ನಮಗೆ ನಂಬಿಕೆ ಕಲಿಸುವುದಕ್ಕಾಗಿ ಶ್ರಮೆಗಳ ಮೂಲಕ ನಂಬಿಕೆಯ ವೀರರನ್ನಾಗಿ ಮಾಡಲು ಆಶಿಸುತ್ತಿದ್ದಾರೆ. ವಿಶ್ವಾಸಿಗಳ ಜೀವಿತದಲ್ಲಿ ಯಾಕೆ ಕಷ್ಟಗಳು, ಯಾಕೆ ದುಃಖಗಳು, ಯಾಕೆ ಹೋರಾಟಗಳು ಬರ್ತವೆಂದು ಕೇಳ್ತಾರೆ. ಆತನು ನಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಲು ಹಾಗೆ ಮಾಡುತ್ತಾನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯದಲ್ಲಿ ನೋಡೋಣ ಬನ್ನಿ. ಒಮ್ಮೆ ಆ ವಚನ ನೋಡೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಚನ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುತ್ತಾ ರೆಕ್ಕೆಗಳನ್ನು ಚಾಚಿಕೊಂಡು ತನ್ನ ರೆಕ್ಕೆಗಳ ಮೇಲೆ ಅವುಗಳನ್ನು ಹೊತ್ತುಕೊಳ್ಳುವಂತೆ ಯೆಹೋವನು ಇಸ್ರಾಯೇಲರನ್ನು ಆತುಕೊಳ್ಳುವನು. ದೇವರು ನಮ್ಮನ್ನು ಈ ಹದ್ದಿನ ಹಾಗೆ ಕಾಪಾಡುವಾತನಾಗಿದ್ದಾರೆ, ನಡೆಸುವ ಹಾಗೆ ನಡೆಸುವಾತನಾಗಿದ್ದಾರೆ. ಇನ್ನೊಂದು ವಿಷಯ, ಹದ್ದಿಗೆ ಒಂದೇ ಒಂದು ಶತ್ರುವಿದೆ, ಅದೇ ಸರ್ಪ. ಅದಕ್ಕೆ ತನ್ನ ಗೂಡು ಶಿಖರದ ತುದಿಗೆ ಕಟ್ಟಿಕೊಳ್ಳುತ್ತೆ. ಅದರ ಮೊಟ್ಟೆಯಾಗಲಿ ಮರಿಗಳಾಗಲಿ ಸರ್ಪ ನುಂಗಲಾರದಂತೆ, ಎತ್ಕೊಂಡು ಹೋಗಲಾರದಂತೆ. ಯಾವತ್ತೇ ಆಗಲಿ ಹದ್ದು ತನ್ನ ಶತ್ರುವಿನೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತೆ. ನೀವು ಅಲ್ಲಲ್ಲಿ ನೋಡಿರ್ತೀರಿ, ಹದ್ದು ತನ್ನ ಕಾಲಿನಿಂದ ಆ ಹಾವನ್ನು ಇಲ್ಲವೇ ಸರ್ಪವನ್ನು ಹಿಡಿದುಕೊಂಡು ನೆಲದ ಮೇಲೆ ಪಟ ಪಟ ಅಂತ ಬಡಿದು ಅದರ ತಲೆ ಹೊಡೆಯುತ್ತೆ. ಯಸ್, ನಮ್ಮ ಯೇಸು ಹೇಳಿದಾರಲ್ಲವೇ, ಸಮಾಧಾನದ ಕರ್ತನಾದ ದೇವರು ಶೀಘ್ರದಲ್ಲಿಯೇ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ತುಳಿಯ ಮಾಡುವನು. ಯಸ್, ನಮ್ಮ ವಿರೋಧಿಯಾದ ಸೈತಾನನು ಯಾರನ್ನು ನುಂಗಲಿ ಎಂದು ತಿರುಗಾಡ್ತಿದ್ದಾನೆ, ಅವನಿಗೆ ನೀವು ಭಯಪಡುವ ಅಗತ್ಯವೇ ಇಲ್ಲ. ಸೈತಾನನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಈ ಲೋಕದಲ್ಲಿ ಯಾವುದೇ ಮನುಷ್ಯನು ನಮಗೆ ಶತ್ರುವಲ್ಲ, ಬೇರೆ ಯಾವುದು ನಮಗೆ ವಿರೋಧವಲ್ಲ. ಆದರೆ ಸೈತಾನನಿಗೆ ಸಂಬಂಧವಾದವುಗಳು, ಅವುಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳದೆ ಅವುಗಳನ್ನು ಎದುರಿಸಬೇಕು, ಅವುಗಳೊಂದಿಗೆ ಹೋರಾಡಬೇಕು, ಜಯಿಸಬೇಕು ಎಂಬುದಾಗಿ ಹದ್ದು ಕಲಿಸುತ್ತದೆ. ಹದ್ದು ಹೆಚ್ಚು ಕಡಿಮೆ 60-70 ವರ್ಷಗಳವರೆಗೂ ಬದುಕುತ್ತದೆ. ಒಂದು ವಯಸ್ಸು ಬರೋಷ್ಟೊತ್ತಿಗೆ ಅದಕ್ಕೆ ಮುದುಕಾಗ್ಬಿಡುತ್ತೆ. ನಮ್ಮ ಹಾಗೆಯೇ ಅದರ ಚುಂಚು ಬೆಂಡಾಗ್ಬಿಡುತ್ತೆ, ಅದರ ರೆಕ್ಕೆಗಳ ಪೊಕರೆಗಳೆಲ್ಲ ಉದುರು ಹೋಗ್ತವೆ, ಅದರ ಕಾಲುಗುರುಗಳೆಲ್ಲ ಬೆಂಡಾಗ್ಬಿಡ್ತವೆ. ಅಂತಹ ಸಮಯದಲ್ಲಿ ಒಂದು ಎತ್ತರವಾದ ಶಿಖರಕ್ಕೆ ಹೋಗಿ ಸ್ವಲ್ಪ ಕಾಲ ಅಲ್ಲಿಯೇ ಕಾದುಕೊಂಡಿರ್ತದಂತೆ. ಹೀಗೆ ಕಾದುಕೊಂಡಿರುವ ವಿಷಯದಲ್ಲಿಯೇ ಈ ದಿನ ನಾವು ಎಡವುತ್ತಿದ್ದೇವೆ. ದೇವರ ಆಲಯಕ್ಕೆ ಹೋಗಿ ಕಾದುಕೊಂಡಿರ್ಲಿಕ್ಕಾಗ್ತಿಲ್ಲ. ಎಲ್ಲದಕ್ಕೋಸ್ಕರ ಕ್ಯೂವಲ್ಲಿ ನಿಂತ್ಕೊಳ್ತೇವೆ, ಆದರೆ ದೇವರಿಗೋಸ್ಕರ ಕಾದುಕೊಂಡು 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 ಕಾಯುವಂಥವರು ಎಷ್ಟು ಜನ ಇದ್ದಾರೆ ಹೇಳಿ? ಬಹಳ ಜನರ ಜೀವಿತದಲ್ಲಿ ಅವಸರದ ಭಕ್ತಿ ಇದೆ ಹೊರತು, ಯೇಸುವಿನ ವಿಷಯದಲ್ಲಿ ಬೈಬಲಲ್ಲಿ ನಾವು ನೋಡುವುದಾದರೆ ಆತನು ಕೂತುಕೊಂಡು ಬೋಧಿಸಿದನು. ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ಬೋಧನೆಯನ್ನು, ಆತನ ಶಕ್ತಿಯನ್ನು, ಆಧ್ಯಾತ್ಮಿಕ ಬಲವನ್ನು, ಆತನಲ್ಲಿರುವ ಪ್ರೀತಿಯನ್ನು, ಆತನ ಶ್ರೇಷ್ಠತೆಯನ್ನು ಸವಿದುಕೊಳ್ತಾ ಇದ್ದಳು. ನಾವು ಬೇಸರಗೊಳ್ತಿದ್ದೇವೆ, ಕುಗ್ಗಿ ಹೋಗ್ತಿದ್ದೇವೆ, ಎಕ್ಸಾಸ್ಟ್ ಆಗಿ ಹೋಗ್ತಿದ್ದೇವೆ. ಕಾರಣ ದೇವರೊಂದಿಗೆ ಸಮಯ ಕಳೆಯುತ್ತಿಲ್ಲ. ಅದಕ್ಕಾಗಿಯೇ ಆಯಾ ಸಮಯಗಳಲ್ಲಿ ಉಪವಾಸ ಪ್ರಾರ್ಥನೆಗಳು ಮಾಡಬೇಕು, ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು, ದೇವರೊಂದಿಗೆ ಒಂದು ರಾತ್ರಿ ಕಳೆಯಬೇಕು. ಇವು ನಮ್ಮ ಜೀವಿತಕ್ಕೆ ಎಷ್ಟೋ ಮೇಲುಕರವಾಗಿವೆ. ಹಾಗೆ ಸ್ವಲ್ಪ ಕಾಲ ಕಾದುಕೊಂಡಿರೋದ್ರಿಂದ ಹದ್ದಿಗೇನಾಗುತ್ತೆ ಗೊತ್ತಾ? ಹಳೆ ಉಗುರುಗಳೆಲ್ಲ ಉದುರು ಹೋಗ್ತವೆ, ಕಿತ್ತುಕೊಳ್ಳುತ್ತದೆ, ತನ್ನ ಚುಂಚನ್ನು ಬಂಡೆಗೆ ಕುಕ್ಕುತ್ತಾ ಇರುತ್ತೆ. ಅದೇ ರೀತಿ ಪೊಕರೆಗಳನ್ನೆಲ್ಲ ಕಿತ್ತು ಹಾಕಿ ಹಳೇ ಪೊಕರೆಗಳನ್ನೆಲ್ಲ ಉದುರಿಸುತ್ತೆ. ಅದಾದ ಮೇಲೆ ಇನ್ನು ಹೊಸ ಉಗುರುಗಳೊಂದಿಗೆ, ಹೊಸ ಚುಂಚಿನೊಂದಿಗೆ, ಹೊಸ ಪೊಕರೆಗಳೊಂದಿಗೆ, ರೆಕ್ಕೆಗಳೊಂದಿಗೆ 70 ವರ್ಷ ವಯಸ್ಸಿನಲ್ಲಿಯೂ ಕೂಡ ಮತ್ತೊಮ್ಮೆ ಯಂಗ್ ಹದ್ದಿನ ಹಾಗೆ
ಒಂಥರ ಯವ್ವನ ಕಾಲದ ಶಕ್ತಿಯೊಂದಿಗೆ ಅದು ಮತ್ತೆ ಹಾರಾಡುತ್ತಾ ಮತ್ತೆ ಅನೇಕ ವರ್ಷಗಳವರೆಗೂ ಜೀವಿಸುತ್ತದೆ. ಈ ವಿಷಯಗಳನ್ನೆಲ್ಲ ಗಮನಿಸಿರಿ. ಈ ದಿನಮಾನಗಳಲ್ಲಿ ಬಹಳಷ್ಟು ಜನರು, ನಮ್ಮಂತಹ ಸೇವಕರು, ನನ್ನ ಜೀವಿತದಲ್ಲಿ ನಾನು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ದೇವರ ಕೃಪೆಯಿಂದ ಹೊಸ ವರ್ಷ ಕಾಣುವಾಗ ಈಗಾಗಲೇ 73 ವರ್ಷ ದಾಟಿದ್ದೇನೆ. 53 ವರ್ಷಕ್ಕಿಂತಲೂ ಹೆಚ್ಚಾಗಿ ದೇವರ ಸೇವೆಯಲ್ಲಿದ್ದೇನೆ. 53 ವರ್ಷಗಳ ಹಿಂದೆ ಇದ್ದ ಸೇವೆಯ ಅನುಭವಗಳೇ ಬೇರೆಯಾಗಿದ್ದುವು. ಪ್ರಾರಂಭದ ದಿನಗಳಲ್ಲಿದ್ದ ಸೇವೆಯ ವಿಧಾನಗಳೇ ಬೇರೆಯಾಗಿದ್ದುವು. ಆ ದಿನಗಳ ಟ್ರೆಂಡೇ ಬೇರೆಯಾಗಿತ್ತು. ಆ ಗುಡಿಸಲುಗಳು, ಆ ಡ್ರಮ್ಗಳು, ಆ ಜಲ್ಲರಿ, ಹುಲ್ಲಿನ ಮೇಲೆ ಕೆಳಗೆ ಕೂತ್ಕೊಳ್ಳೋದು, ಅದನ್ನೇ ಇಷ್ಟಪಡ್ತಾ ಇದ್ರು ಆ ದಿನಗಳ ವಿಶ್ವಾಸಿಗಳು. ಆದರೆ ಈ ದಿನದ ವಿಶ್ವಾಸಿಗಳಿಗೆ ಟೆಕ್ನಾಲಜಿ ಬೇಕು, ಅವರಿಗೆ ಸ್ವಲ್ಪ ಸ್ಟಫ್ ಬೇಕು, ಅವರಿಗೆ ಒಳ್ಳೆ ಮ್ಯೂಸಿಕ್ ಇರಬೇಕು. ಅವರನ್ನು ಕರ್ತನ ಕಡೆಗೆ ಸೆಳೆಯಬೇಕಾದರೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ಗಳೆಲ್ಲ ಸೈತಾನನು ಬಳಸ್ತಿದ್ದಾನೆ. ವೈ ನಾಟ್ ವಿ? ನಾವ್ಯಾಕೆ ದೇವರಿಗೋಸ್ಕರ ಅವುಗಳನ್ನು ಬಳಸಬಾರದು? ಅವು ದೇವರೇ ಮಾಡಿರೋದಲ್ಲವೇ? ದೇವರೇ ಕಂಡುಕೊಳ್ಳುವಂತೆ ಮಾಡಿರೋದಲ್ಲವೇ? ಯಾವುದೇನೇ ಆಗಿರಲಿ ಪ್ರಿಯರೇ, ಈ ದಿನಗಳ ಟೆಕ್ನಾಲಜಿ ಸೈತಾನನು ಕಂಡುಹಿಡಿದದಲ್ಲ, ದೇವರೇ ಮಾಡಿಟ್ಟಿರೋದಾಗಿದೆ. ಈಗ ಮನುಷ್ಯ ಕಂಡುಕೊಂಡಿದ್ದಾನಷ್ಟೇ. ಈ ಸ್ಯಾಟಲೈಟ್ಸ್ ಎಲ್ಲ ದೇವರು ಯಾವತ್ತೋ ಮಾಡಿಟ್ಟಿದ್ದಾರೆ, ಇವಾಗ ಕಂಡುಹಿಡಿದಿದ್ದಾರೆ ಮನುಷ್ಯರು. ನಮಗೋಸ್ಕರವೇ ಮಾಡಿದ್ದಾರೆ. ಭೂಮಿಯು ನನ್ನದೇ ಅಂದಿದ್ದಾರೆ, ಅದರಲ್ಲಿರುವ ಸಮಸ್ತವೂ ನನ್ನದೇ ಅಂದಿದ್ದಾರೆ. ನಾವು ಒಂದು ಹಳೆ ಕಾಲದ ಪದ್ಧತಿಯಲ್ಲಿಯೇ ಸೇವೆ ಮಾಡಬೇಕೆಂದುಕೊಳ್ಳೋದು ಈ ಓಲ್ಡ್ ಏಜ್ಗೆ ಬಂದ ಕೂಡಲೇ ನಮ್ಮ ಥಿಂಕಿಂಗ್ ಆಗಲಿ, ನಮ್ಮ ಪದ್ಧತಿಗಳೆಲ್ಲ ನನಗೇ ಎಲ್ಲವೂ ಗೊತ್ತು, ನಾನು ಹೇಳಿದ್ದನ್ನೇ ಕೇಳಬೇಕು ಎಂಬ ಭಾವನೆಯಲ್ಲಿರ್ತಾರೆ. ಆದರೆ ಹದ್ದು ಹೇಗೆ ಸ್ವಲ್ಪ ಕಾಲ ಕಾದಿರುತ್ತದೋ ಮತ್ತು ಹೇಗೆ ನೂತನ ಬಲವನ್ನು ಹೊಂದಿಕೊಳ್ಳುತ್ತದೋ, ಓಲ್ಡ್ ಎಕ್ಸ್ಪೀರಿಯನ್ಸ್ ನ್ಯೂ ಸ್ಟ್ರೆಂತ್, ಹಳೆಯ ಅನುಭವಗಳನ್ನು ನೂತನವಾದ ಇಲ್ಲವೇ ನೂತನತ್ವದೊಂದಿಗೆ ಜಾಯಿನ್ ಮಾಡುವಾಗ ಉನ್ನತವಾದ ಸೇವೆಯನ್ನು ಮಾಡಬಹುದೆನ್ನುವುದು ನನ್ನ ಅಭಿಪ್ರಾಯ. ದೇವರು ಮಾಡಿರುವಂತಹ ಪ್ರತಿಯೊಂದು ಕಾರ್ಯಕ್ಕಾಗಿ ನಾವು ಆತನಿಗೆ ಸ್ತುತಿ ಸಲ್ಲಿಸುತ್ತಾ ಆತನ ಮಹಿಮೆಗಾಗಿ ಉಪಯೋಗಿಸಬೇಕು. ಕೊನೆಯದಾಗಿ ಹದ್ದು ತುಫಾನನ್ನು ಕಂಡು ಭಯಪಡೋದಿಲ್ಲ. ನಮಗೇನಾದರೂ ತುಫಾನ್ ಬಂದ್ರೆ, ಮಳೆ ಬಂದ್ರೆ ಗಬಗಬ ಅಂತ ಕೊಡೆ ಹಿಡ್ಕೊಂಡು ಒಂದು ಆಶ್ರಯ ಪಡೆಯುತ್ತೇವೆ. ಆದರೆ ಹದ್ದು ತುಫಾನಿನ ಮಧ್ಯದಲ್ಲಿ, ಎದುರುಗಾಳಿಯ ಮಧ್ಯದಲ್ಲಿ ಹಾರಾಡುತ್ತಾ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಳ್ಳುತ್ತೆ. ಒಂಥರ ರೋಷದಿಂದ ಹಾರಾಡುತ್ತೆ, ಅದರಲ್ಲಿ ಆನಂದಿಸುತ್ತದೆ, ರಿಸ್ಕ್ ತೆಗೆದುಕೊಳ್ಳುತ್ತೆ. ದೇವರು ಹದ್ದಿನ ಮುಖಾಂತರ ಕಲಿಸುವ ಮತ್ತೊಂದು ವಿಷಯವೇನೆಂದರೆ, ಕ್ರಿಸ್ತನಿಗೋಸ್ಕರ ನಾವು ರಿಸ್ಕ್ ತೆಗೆದುಕೊಳ್ಳಲಾರದಂತೆ, ಕಷ್ಟಪಡಲಾರದಂತೆ, ನಂಬಿಕೆ ಉಪಯೋಗಿಸಲಾರದಂತೆ, ಧೈರ್ಯ ಮಾಡಲಾರದಂತೆ ಏನು ಮಾಡ್ಲಿಕ್ಕಾಗಲ್ಲ. ಇಷ್ಟೇ ಸಾಕು, ಇಷ್ಟೇ ಅನ್ನಬೇಡಿ. ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡಬೇಕೆಂದು ದೇವರು ಆಶಿಸುತ್ತಾರೆ. ಹೋರಾಟಗಳಿರುವಾಗ, ಆಟಂಕಗಳಿರುವಾಗ, ಎದುರುಗಾಳಿ ಬೀಸುತ್ತಿರುವಾಗ, ಎಲ್ಲವೂ ಪ್ರತಿಕೂಲವಾಗಿರುವಾಗ ಮುಂದಕ್ಕೆ ಸಾಗುವಂಥದ್ದೇ ನಿಜವಾದ ಕ್ರೈಸ್ತಿಯ ಭಕ್ತಿಯಾಗಿದೆ, ಕ್ರೈಸ್ತಿಯ ನಂಬಿಕೆಯಾಗಿದೆ. ಒಬ್ಬ ವಿಶ್ವಾಸಿಯಾಗಲಿ, ಒಬ್ಬ ಸೇವಕನಾಗಲಿ ಒಳ್ಳೆಯ ಹೋರಾಟ ಹೋರಾಡಿದ್ದೇನೆ ಎಂದು ಪೌಲನು ಹೇಳಿದಂತೆ ಹೋರಾಡಬೇಕಾಗಿದೆ ಎನ್ನುವುದು ಕೂಡ ನಮಗೆ ಈ ಹದ್ದೇ ಕಲಿಸಿಕೊಡುತ್ತದೆ. ಈ ವಿಷಯದ ಕುರಿತು ನೀವು ಇನ್ನಷ್ಟು ಧ್ಯಾನಿಸಿರಿ. ದೇವರು ಇನ್ನಷ್ಟು ಹೆಚ್ಚು ನಿಮ್ಮೊಂದಿಗೆ ಮಾತಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನೇ ನಿರೀಕ್ಷಿಸಿ, ನಿಮ್ಮನ್ನು ಎದುರು ನೋಡುತ್ತಾ ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುವ ಬಲವನ್ನು, ಓಡಿ ದಣಿಯಲಾರದಂತೆ, ನಡೆದು ಬಳಲಲಾರದಂತೆ ಮುಂದೆ ಸಾಗುವಂತಹ ನಂಬಿಕೆಯ ಕ್ರೈಸ್ತಿಯ ಜೀವಿತವನ್ನು, ಒಳ್ಳೆ ಹೋರಾಟವನ್ನು ಹೋರಾಡಿ ನೀವು ಅನುಗ್ರಹಿಸುವ ಜೀವ ಕಿರೀಟವನ್ನು ಹೊಂದಿಕೊಳ್ಳುವವರೆಗೂ ಮುಂದೆ ಸಾಗುವ ಭಕ್ತಿ ನಮ್ಮ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮತ್ತು ಪ್ರೈಸ್ ರಿಪೋರ್ಟ್ಸ್ಗಳನ್ನು 8939731313 ನಂಬರ್ಗೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ಇರಲಿ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ.